ನೋಡಿ, ನಮ್ಮ ಉದ್ದೇಶ ಈ ವಿಡಿಯೋಗಳನ್ನ ತಂದುಕೊಟ್ಟವ್ರನ್ನ ತೊಗೊಂಡೋಗಿ ಎಲ್ಲೋ ಆ ಪ್ರಜ್ವಲ್ ಥರ ಅದನ್ನು ಹರಡಿ ಸಮಾಜ ಆಲ್ರೆಡಿ ಗಬ್ಬೆದ್ದೋಗಿದೆ ಈ ಬ್ಲೂ ಫಿಲಮ್ಗಳಿಂದ. ಈ ರಾಜಕಾರಣಿಗಳು MP MLA ಅಂದರೆ ಜನ ವಾಂತಿ ಮಾಡ್ಕೊಳೋ ಮಟ್ಟಕ್ಕೆ ಬಂದಿದೆ. ನಾವು ಇನ್ನೂ ಅದನ್ನು ಗಬ್ಬೆ ಬಿಡಿಸೋಕ್ಕೆ ನಾವು ಯಾರೂ ತಯಾರಿಲ್ಲ. ನಾನು CM ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೀನಿ, ದಯಮಾಡಿ ಒಂದು ಬ್ಲೂ ಫಿಲಮ್ ಕೌಂಟ್ರ್ ಅಂತ ಓಪನ್ ಮಾಡಿಬಿಡಿ. ಅಲ್ಲೆಲ್ಲ DGP ಆಫೀಸಲ್ಲ ಅಥವಾ ನಿಮ್ಮ ಹತ್ರನೇ. ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತಂದರೆ, ನನಗೆ ದಿನಕ್ಕೆ 10 ಏನೋ ಒಂದು 10-20 ವೀಡಿಯೋಗಳು ಈ MLAಗಳದು MP ಗಳದು VIP ಕಳಿಸ್ತಾ ಇದ್ದಾರೆ. ನಮಗೆ ಯಾವ್ದು ಕರ್ಮ ಸಿದ್ದರಾಮಯ್ಯನವ್ರೆ? ನೀವು ಅಲ್ಲೊಂದು ಕೌಂಟ್ರ್ ಓಪನ್ ಮಾಡಿಬಿಡಿ, ಅಲ್ಲೊಂದು ಮೊಬೈಲ್ ನಂಬರ್ ಹಾಕಿ, ನನಗೆ ಯಾವ್ದು ಬರುತ್ತೋ ನಿಮಗೆ ಡೆಪಾಸಿಟ್ ಮಾಡ್ತೀನಿ. ನಮಗೆ ಈ ಪಿಂಪ್ ಕೆಲಸ ಎಲ್ಲ ಮಾಡೋಕ್ಕೆ ಬರಲ್ಲ. ನಾನು ಪಿಂಪ್ ಅಂತೂ ಅಲ್ಲ, ಆಮೇಲೆ ನನಗೆ ಆ ಕೆಲಸನೂ ಅವಶ್ಯಕತೆ ಇಲ್ಲ. ನೋಡಿ, ಇವಾಗ ಯಾರೋ XMLA ಇದು CM ಸಿಕ್ತು, ಸುಪ್ರೀಂ ಕೋರ್ಟಲ್ಲಿ ಹಾಕ್ತೀವಿ. ಸುಪ್ರೀಂ ಕೋರ್ಟ್ ಉಂಟು, ಸ್ಪೀಕರ್ ಉಂಟು, ಪ್ರೆಸಿಡೆಂಟ್ ಉಂಟು, ಏನು ಬೇಕಾದ್ರೆ ಮಾಡ್ಕೊಳ್ಳಿ, ನಮ್ಗೆ ಅದೇನು ಸಮಸ್ಯೆ ಇಲ್ಲ. CM ಸಿದ್ದರಾಮಯ್ಯನವರೇ, ದಯಮಾಡಿ ಈ ಬ್ಲೂ ಫಿಲಮ್ಗೆ ಇವುಗಳಿಗೆ ಒಂದು ಕೌಂಟ್ರನ್ನ ಓಪನ್ ಮಾಡಿ, ನಮಗೆ ಬರೋಂಥದ್ದನ್ನು ನಿಮಗೆ ಡೆಪಾಸಿಟ್ ಮಾಡ್ತೀವಿ. ಯಾಕಂದರೆ ನೀವು ಸಹ ಕರ್ನಾಟಕದ ಮುಖ್ಯಮಂತ್ರಿ ಆದ್ದರಿಂದ ಯುವರ್ ಆಲ್ಸೋ ಎ ಕಸ್ಟೋಡಿಯನ್ ಆಫ್ ಆಲ್ ದಿಸ್ಸು. ನಾವು ನಿಮಗೆ ಕೊಡ್ತೀವಿ, ಅದನ್ನು SITನ ಮಾಡ್ಕೊಳ್ಳಿ, ತನಿಖೆನ ಮಾಡ್ಕೊಳ್ಳಿ. ನಮಗೆ ಈ ಜವಾಬ್ದಾರಿಯಿಂದ ಮುಕ್ತಿ ಬೇಕಾಗಿದೆ. ಆಮೇಲೆ ಇವತ್ತೊಂದು ಯಾವುದೋ ಒಂದು ಬಂದಿದೆ, ಯಾರೋ ನೀವು ಆಶ್ಚರ್ಯ ಆಗ್ಬಿಡುತ್ತೆ, ಇನ್ನೊಬ್ಬ ರೇಣುಕಾಚಾರ್ಯ MLA ಸಿಕ್ಕಾಕೊಂಡಿದ್ದಾನೆ. ರೇಣುಕಾಚಾರ್ಯ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಯಾವುದೋ ಹೀರೋಯಿನ್ ಜೊತೆ ಪ್ರೈವೇಟಾಗಿ ತಾನು ಕೊಡ್ತಿರುವ ಆಮೇಲೆ ನಮಗೆ ಹೇಳೋದಲ್ಲ, ಮತ್ತೊಂದು ರೇಣುಕಾಚಾರ್ಯ ಸೀನು ಒಂದು ಕ್ರಿಯೇಟ್ ಆಗಿದೆ. ಯಾರೋ ಅಲ್ಲ, ಪ್ರೆಸೆಂಟ್ MLA ಆತ ಒಬ್ಬ ಹೀರೋಯಿನ್ ಜೊತೆ ಪ್ರೈವೇಟಾಗಿ ಕಿಸ್ ಮಾಡ್ತಾ ಇರೋದನ್ನು ಯಾರೋ ವಿಡಿಯೋ ಮತ್ತು ಫೋಟೋನ ಶೂಟ್ ಮಾಡಿ ಕಳಿಸೋರೆ. ಸರ್ ಇದನ್ನು ಎಕ್ಸ್ಪೋಸ್ ಮಾಡಿ ಅಂತ. ಆಮೇಲೆ ಬಂದಿರೋದು ಅದು ಕನ್ನಡದಲ್ಲಿ ಬಂದಿದೆ. ಆ ಮೊಬೈಲ್ ನಂಬರ್ ಚೆಕ್ ಮಾಡಿದ್ರೆ ಯಾವುದೋ ಡಾರ್ಜಿಲಿಂಗು ವೆಸ್ಟ್ ಬೆಂಗಾಲ್ ತೋರಿಸ್ತದೆ. ಅಂದರೆ ವೆಸ್ಟ್ ಬೆಂಗಾಲ್ದು ಯಾವುದೋ ಡಮ್ಮಿ ಮೊಬೈಲ್ ತೊಗೊಂಡು ಯಾರ್ದೋ ಬೇರೆ ಹೆಸರಲ್ಲಿ ಆ ವಿಡಿಯೋ ನನಗೆ ಕಳಿಸೋರೆ, ಸರ್ ಇದನ್ನು ಎಕ್ಸ್ಪೋಸ್ ಮಾಡಿ ಅಂತ. ನಾವು ಅದನ್ನು ಚೆಕ್ ಮಾಡೋಕ್ಕೋರೆ ಮೊಬೈಲ್ ಸ್ವಿಚ್ ಆಫು, ವಾಪಸ್ಸು ಟ್ರ್ಯಾಕ್ ಮಾಡೋಕ್ಕೋರೆ ಯಾರ್ದೋ ಹಿಂದಿ ಹೆಸರು ಬರ್ತದೆ. ಅಂದರೆ ಅಂದರೆ ಈ ಅನ್ಯಾಯಗಳನ್ನೆಲ್ಲ ನೋಡ್ತಾ ಇರೋವಂಥ ಒಂದು ಪರ್ಟಿಕ್ಯುಲರ್ ಸೆಗ್ಮೆಂಟ್ ಇದೆ. ಅವರು ನನಗೆ ದೇ ನೋ ದಟ್ ರಾಜ್ಯ ಸರ್ಕಾರನ ಬಿಲೀವ್ ಮಾಡ್ತಾ ಇಲ್ಲ, ಪೊಲೀಸನ್ನು ಬಿಲೀವ್ ಮಾಡ್ತಾ ಇಲ್ಲ. ಆಮೇಲೆ ಯಾರೋ ಇವರು ಯಾರೋ ಕೇಂದ್ರ ಸರ್ಕಾರ ಬಿಲೀವ್ ಮಾಡ್ತಾ ಇಲ್ಲ. ಅವ್ರು